ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್. ತಾವಿನ್ನ ಹೊರಡಬಹುದು. ಅಭಿ ಏನ್ ಮಾಡ್ತಾ ಇದ್ದೀರಾ? ಲೆಕ್ಕ ಟೋಟಲ್ ಮಾಡ್ತಾ ಇದ್ದೀನಿ ಕಣ್ರಿ. ಎಲ್ಲ ಒದಿತಾ ಇದೆ. ಹೆಂಗ್ ಒದಿತಾ ಇದೆ ಅಂದ್ರೆ 2 ಕಾಲಿಂದ ಜಾರ್ಜ್ ಒದಿತಾ ಇದೆ. ಹ್ಯಾಪಿ ಯು ಡೂ ಒನ್ ಥಿಂಗ್. ಎಕ್ಸ್ಟ್ರಾ ಏನೇನ್ ಮನಿ ಬಂದಿದ್ಯೋ ಅದನ್ನ ನೀವು ನನಗೆ ಕೊಟ್ರೆ ಟೋಟಲ್ ಸರಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಖರ್ಚು ಅನ್ನೋದು ಎಕ್ಸ್ಟ್ರಾ ಬರ್ತಾ ಇದೆ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಮನಿ ಬೇಕಂತ ಎಲ್ಲಿಂದ ಬರುತ್ತೆ? ಹ್ಯಾಪಿ ನೀವು ಯಾವತ್ತಾದ್ರೂ ಶಾಪಿಂಗ್ ಅಂತ ನನ್ನ ಜೊತೆ ಮಾಲಿಗೆ ಬಂದಿದ್ದೀರಾ? ಮದುವೆ ಆದಾಗಿಂದ ಇಲ್ಲಿ ತನಕ ಅಂತ ಸುಂದರ ಸುವರ್ಣಾವಕಾಶ ನಮ್ಮ ಬಾಳಲ್ಲಿ ಬರಲೇ ಇಲ್ಲ ನೋಡ್ರಿ. ಮೋಸ್ಟ್ಲಿ ಇವತ್ತು ಆ ದಿನ ಕೂಡ ಬಂದಿದೆ ಅನ್ಸುತ್ತೆ. ನೀವು ಯಾಕೆ ನನ್ನ ಜೊತೆ ಶಾಪಿಂಗ್ ಅಂತ ಮಾಲಿಗೆ ಬರಬಾರ್ದು? ಜಾತಿ ಚಂಪಲ್ತೀನಿ ಅವ್ರೆ, ಎಂತ ಬಂಗಾರ ಅಂತ ಮಾತು ಹೇಳ್ಬಿಟ್ರೆ ಕಣ್ರಿ. ಇವತ್ತು ನನಗೆ ಅದೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಂದ್ರೆ, ಕಿತ್ಕೊಂಡು ಹೋಗಿರೋ CM ಸೀಟ್ ಮತ್ತೊಂದ್ಸಲ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಗ್ತಾ ಇದೆ. ನೀವು ರೆಡಿಯಾಗಿ ನಾನು ವ್ಯಾಟಿ ಬ್ಯಾಗ್ ತಗೊಂಡ್ ಬರ್ತೀನಿ. ಇಬ್ರು ಕೈ ಕೈ ಹಿಡ್ಕೊಂಡು ಮಾಲ್ವರೆಗೂ ನಡ್ಕೊಂಡು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ ಬರೋಣ. ನೀವು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಎಲ್ಲ ಲೆಕ್ಕ ಸಿಕ್ಕುತ್ತೆ ಕಣ್ರಿ. ಯಪ್ಪ ಈ ಸೀರಿಯಲ್ 1000 ಕಂತು ಮುಟ್ಟೋಕ್ಕಿಂತ ಮುಂಚೆ ಆ ಜಾಜಿ ಅನ್ನೋ ಕ್ಯಾರೆಕ್ಟರ್ನ ನನ್ನ ಜೊತೆ ಬರೋಂಗೆ ರೈಟರ್ ಮಾಡ್ಬಿಟ್ರಲ್ಲ ಆ MS ಒಂದು. ಆ ಯಪ್ಪ ಏನು ಈ ದೇಶದಲ್ಲಿದೆಯೋ ಹೊರದಸ್ಥದಲ್ಲಿದೆಯೋ ಗೊತ್ತಿಲ್ಲ. ಅದು ಎಲ್ಲ ರೈಟ್ ಕಡೆ ಆ ಯಪ್ಪ ತಣ್ಣಗಿಲ್ಲ. ನೋಡ್ರ ನಮ್ಮ ಮೆಂಟ್ರು ನನ್ನ ಅಪರೂಪಕ್ಕೊಮ್ಮೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನಿಮಗೆ ಕೈ ಮುಗಿದು ಕೇಳ್ಕೊತೀನಪ್ಪ, ದಯವಿಟ್ಟು ಕಲ್ಲು ಹಾಕಬೇಡಿ. ಯಾಕೆ ಈ ರೀತಿ ಟಾಕ್ ಮಾಡ್ತಾ ಇದ್ದೀರಾ? ಮತ್ತೇನೇನ್ರಿ, ನೀವು ಅಪರೂಪಕ್ಕೊಮ್ಮೆ ನನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಇವರಿಬ್ರು ಸೇರ್ಕೊಂಡು ನಿಮ್ಮ ತಲೆಯಲ್ಲಿ ಉಳಾಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ರೆ. ಈಗ ಎಷ್ಟೊಂದು ಮಾಲ್ಗಳಲ್ಲಿ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಅಂತ ಪಾಂಡ್ರನ್ನ ಕರ್ಕೊಂಡು ಹೋದ್ರೆ ಉಳಿತಾಯ ಆಗುತ್ತೆ ಅಂತ ಅಡ್ವೈಸ್ ಮಾಡ್ತಾ ಇದ್ವಿ. ವಯಸ್ಕೊಂಡು ಮಾತಾಡ್ತಾ ಇದ್ದೀವಿ, ನೀವು ನೋಡಿದ್ರೆ ನಮ್ಮನ್ನೇ ಬೈತೀರಾ? ಆಯ್ತು ಸರಿನಾ? ಯಾರು ಮುಖ ನೋಡಿ ಅಂತ ಖುಷಿ ಆಗ್ತದೆ ಕಣ್ಣ. ಖುಷಿ ನೋಡಿ ಏನು ತಪ್ಪಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನೀವು ಒಂದು ಕೆಲಸ ಮಾಡಿ, ನನಗಿನ್ನೂರು ಅವ್ನಿಗಿನ್ನೂರು ಕೊಟ್ಬಿಟ್ರೆ ಮಸಾದ ಜೊತೆ ನಿಮ್ದಾಗಿದ್ದು ಬುದ್ಧಿ ಕೊಟ್ಟು. ಇವತ್ತು ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ತಾವು ನಮ್ಮ ಹೆಸರು ಏನ್ ಬೇಕಾದ್ರೂ ಹಾಕೋಬಹುದು. ಆ ಕಡೆ ಅದು ನಮ್ಮ ಹೆಂಡ್ರು ಅಪರೂಪಕ್ಕೊಮ್ಮೆ ನಮ್ಮನ್ನ ಕೈಗೆ ಹಿಡ್ಕೊಂಡು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಒಳ್ಳೆ ಬುದ್ಧಿ ಬಂತಲ್ಲ, ಇನ್ನು ಮೊಮ್ಮಗನ್ ಕಾಣೋ ದಿನ ದೂರ ಮೊಮ್ಮಗಳು ದೇವರು ಕೊಟ್ಟದ್ದೊಂದು, ಅದು ಕೊಡ್ತಾರೆ. ತುಂಬಾ ದಿನ ಆದ್ಮೇಲೆ ಕೊಡ್ತಾರಲ್ವಾ, ಅವಳಿ ಜವಳಿನ ಕೊಡ್ತಾರೆ. ನೀವು ಡಬ್ಬಲ್ ಕೊಟ್ಟಲು ರೆಡಿ ಮಾಡ್ಕೊಳ್ಳಿ. ಹೋಗಿ ಹೋಗಿ ನೀವು ಬಂದ್ರೆ ಅದೇ ಜಾತಿ ಚಂಪಲ್ತೀನಿ ಅವರೇ, ನನ್ನ ಕಣ್ಣು ಮುಂದೆನೆ ಒಂದು ಇಡೀ ವಯಸ್ಸಿನ ಹಂಗಾಗಿ ನೀವು ಒಬ್ಬರೇ ತಿಂದಾಕ್ಬಿಟ್ರಲ್ಲ. ಅದು ಅಲ್ಲದೆ ಹೆಣ ಬೇರೆ ಹೊಲಿಸಿದ್ರ. ಈ ಸುಪ್ಪಕ್ಕೆ ನನ್ನ ಯಾಕ್ರ ಜೊತೆಲಿ ಕರ್ಕೊಂಡ್ಬರ್ಬೇಕಿತ್ತು. ಆ ದಾಂಡಪಟ್ಟಿಗಳು ಇದ್ವಲ್ಲ ಅವನೇ ಹೇಳ್ಕೊಂಡ್ಬರ್ಬೇಕಿತ್ತು. ಅವ್ರನ್ನ ಕರ್ಕೊಂಡು ಬಂದಿದ್ರೆ ಬಿಲ್ನ ಯಾರು ಪೇ ಮಾಡೋರು? ನಿಮ್ ಗ್ರ್ಯಾಂಡ್ ಫಾದರಾ? ನೋಡಿ, ನೀವು ಯಾವುದೇ ಕಾರಣಕ್ಕೂ ನಮ್ಮ ತಾತ ಸುದ್ದಿಗೆ ಬರಬೇಡಿ. ಇರು, ನಾನು ಯಾಕೆ ಹೋಗ್ಬೋದು, ಆಟೋ ಕರಿತೀನಿ. ಆಟೋ ಗುರು, ನೀವ್ ಎಷ್ಟೇ ಕೂಗಿದ್ರು ಇವತ್ತು ಆಟೋ ಅವ್ರು ಬರಲ್ಲ. ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಂತ ಆಟೋ ಅವ್ರು ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ. ಏನಪ್ಪ ಮಾಡೋದು? ನಾನ್ ಕೇಳ್ದಾಗ ಮನೆಗೆ ಕೊಟ್ಟಿದ್ರೆ ನಿಮ್ಗೆ ಈ ಗತಿ ಬರ್ತಿತ್ತಾ? ನಿಮಗ್ ಚೆನ್ನಾಗಿ ಲೆಸನ್ ಟೀಚ್ ಮಾಡ್ಬೇಕು ಅಂತ ನಿಮ್ಮ ನೈಸ್ ಮಾಡಿ ಕರ್ಕೊಂಡ್ ಬಂದಿದ್ರು. ಸುಮ್ನೆ ಫಾಲೋ ಮಾಡ್ರಿ. ಪಾಂಡ್ರಂಗ, ಪಾಂಡ್ರ ಬರ್ಬೇಕು ಬೆಳ್ಳುಳ್ಳಿ ನಾಗ ಅವರು. ಏನ್ ಜೋಡಿ ಜುಟ್ಟು ಚೆನ್ನಾಗಿದ್ಯಾ? ಬಂದ್ ವಿಷಯ ಏನು ಅಂತ ಹೇಳಿ. ಏನಿಲ್ಲ, ಪಾಂಡ್ರಂಗ ನೋಡೋಣ ಅಂತ ಬಂದೆ. ಅವ್ನ್ ಮನೇಲಿ ಇಲ್ಲ. ಎಲ್ಲ ಹಾಳಾಗೋದ ಅವಿವೇಕಿ. ಅವ್ನ್ ಶಾಪಿಂಗ್ ಅಂತ ಮಾಲ್ಗೆ ಹೋಗಿದ್ದಾನೆ. ಫುಟ್ಪಾತ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದನು ಶಾಪಿಂಗ್ ಅಂತ ಮಾಲ್ ಹೋಗಿದಾನ. ಅವ್ನ್ ಹೆಂಡತಿ ಜೊತೆ ಹೋಗಿದ್ದಾನೆ. ಇನ್ನ ಆಶ್ಚರ್ಯ ಆಗ್ತಿದ್ಯಲ್ಲಪ್ಪ. ಏನಪ್ಪಾ ಬೆಳ್ಳುಳ್ಳಿ ನಾಗ, ಈಗ ತಾನೇ ಗಂಡ ಹೆಂಡತಿ ಒಂದಾದ ಲಕ್ಷಣ ಕಾಣ್ತಾ ಇದೆ. ನೀನು ಬಂದು ಮಧ್ಯ ಹುಡಿ ಹಿಂಡ್ಬೇಡ. ಏನಮ್ಮ ನೀವು ಹೀಗೆ ಮಾತಾಡ್ತೀರಿ? ನಾನು ಬೆಳ್ಳುಳ್ಳಿ ವ್ಯಾಪಾರಿ, ನಿಮ್ಮ ಹೆಣ್ಣು ವ್ಯಾಪಾರಿ ಅಲ್ಲ. ಅವರಿಬ್ರು ಸಂಸಾರ ನೆಟ್ಟಾಗ್ಲಿ ಅಂತ ನಾನು ಎಷ್ಟು ದೇವ್ರಿಗೆ ಹರಕೆ ಹೊತ್ತಿದ್ದೀನಿ ಗೊತ್ತಾ? ಈ ಸಂತೋಷದ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಊರಲ್ಲಿರೋ ದೇವ್ರಿಗೆಲ್ಲ ಪಂಚಾಮೃತ ಅಭಿಷೇಕ ಮಾಡಿಸ್ಬಿಡ್ತಾ ಇದ್ದೆ. ನೀವು ನೋಡಿದ್ರೆ ಸುಮ್ಮನೆ ನಿಂತ್ಕೊಂಡಿದ್ದೀರಿ. ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ. ಅದಕ್ಕಿಂತ ಮುಂಚೆ ನನ್ನ ಪತಿ ದೇವರ ಹತ್ರ ಮಾತಾಡ್ಬೇಕು. ಈಗಲೇ ಮಾತಾಡ್ತೀನಿ. ನಿಮ್ಮಮ್ಮ ಯಾಕೆ ಹಿಂಗೆ? ಅವರಿಗೆ ಖುಷಿ ಆದಾಗ ದುಃಖ ಆದಾಗ್ಲೆಲ್ಲ ನಮ್ಮ ಅಪ್ಪನ ಹತ್ರ ಮಾತಾಡ್ತಿರ್ತಾರೆ. ಎಲ್ಲಿದ್ದಾರೆ ನಿಮ್ಮಪ್ಪ? ಫೋಟೋದಲ್ಲಿ. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಇದೆಯಲ್ರಿ? ಅದರಲ್ಲಿ ಕಾಸ್ಟ್ಲಿ ಕಾಸ್ಮೆಟಿಕ್ಸ್ ಇದೆ, ಅದೆಲ್ಲ ಹೊರಟು ಹಾಳಾಗಿ ಹೋಗಿದ್ದೀನಿ. ಹೊತ್ಕೊಂಡ್ಬಾರ್ದು ಸಂಕಟ ತಮ್ಗೆಲ್ರಿಗೂ ಗೊತ್ತಾಗತ್ತೆ. ಅಯ್ಯೋ ನನ್ನ ಮಗನೇ, ಈಗೇನೋ ಕಂದ ಇಷ್ಟೊಂದು ಬೆಳ್ತೋಗ್ಬಿಟ್ಟಿದ್ಯಾ?
ತೋರಿಸಿದ್ರೆ ಹಂಗಮ್ಮ ಈಗ ಬರೀ ಬೆವತಿದ್ದೀನಿ ಒಂದು ಅರ್ಧ ಗಂಟೆ ಕೆಳಗಡೆ ಇದ್ದಕ್ಕಿದ್ದಂಗೆ BP ಲೋ ಆಗ್ಬಿಡುತ್ತೆ. ಅದು ಯಾವನೋ ಪುಣ್ಯಾತ್ಮ ಬಂದು ಬಾಯಿನ ಮಾಡಿ ಒಂದು ಲಿಂಬು ಉಳಿದ ಪ್ರಮಾಣ ಎಷ್ಟ ಇಲ್ಲಾಂದ್ರೆ ಈ ಗಂಡುಗಳು ಯಾರ ಒಂದು ಅರ್ಧ ಗಂಟೆ ಆಗ್ಬಿಟ್ರು. ₹30 ಆಟೋ ಚಾರ್ಜ್ ಉಳ್ಸೋದಕ್ಕೆ ಇದನ್ನೆಲ್ಲ ನೀವೇ ಹೊತ್ಕೊಂಡ್ ಬಂದಿದ್ರಲ್ಲ, ನಾಚಿಕೆ ಆಗಲ್ಲ? ಕೆಂಪಚ್ಚ ಮೇಲೆ ಏನು ಆಡೋ ಮಾತಿಗೊಂದು ಅರ್ಥ ಬೇಡವೇನೆ. ₹20,000 ಖರ್ಚು ಮಾಡಿದವ್ರಿಗೆ ₹30 ಯಾವ ಲೆಕ್ಕನೆ. ಆಟೋದಲ್ಲೇ ಬರೋಣ ಅಂತ ಆಟೋದವ್ರನ್ನ ಕರೆಯೋಣ ಅಂತ ರಸ್ತೆಗೆ ಇಳಿದೆ ಕಣೆ. ಎಲ್ಲ ಆಟೋಗಳು ಸಾಲಾಗಿ ನಿಂತಿದ್ವು. ಹೋಗಿ ನೋಡ್ತೀನಿ ಎಲ್ಲ ಡ್ರೈವರು ಬ್ಯಾಟ್ರಿ ಟೊಸ್ಕೊಂಡು ಮಲ್ಬಿಟ್ಟಿದ್ದಾರೆ ಕಣೆ. ಮುಗಿಸ್ತೆ RR ನಗರಕ್ಕೆ ಬರ್ತೀಯಪ್ಪ ಅಂದೆ. ನೋಡು ಗುರುವೆ, ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ, ಎಲ್ಲಿಗೂ ಬರಲ್ಲ. ಇಲ್ಲಿಂದ ತೆಪ್ಪು ಹೋಗ್ಬಿಡು, ಇಲ್ಲಾಂದ್ರೆ ಅದೇ ಬೆಡ್ಶೀಟ್ ನಾಲ್ಕು ರುಬ್ಬಿಡ್ತೀವಿ ಅಂದ್ರು. ಕೂಲಿ ಅವನಿಗೆ ದುಡ್ಡು ಕೊಟ್ಟಿದ್ರೆ ಈ ಲಗೇಜ್ ಜೊತೆಗೆ ನಿಮ್ಮನ್ನು ಎತ್ಕೊಂಡು ಬಿಸಾಕ್ ಹೋಗಿರೋನ. ಸ್ವಲ್ಪ ಟೋಟಲ್ ರಮೇಶ್, ಕೂಲಿಯವ್ರ ಕೇಳಿ ಇದನ್ನೆಲ್ಲ ಹೊಡ್ಸ್ಕೊಂಡು ಬಂದಿದ್ರೆ ₹50 ಖರ್ಚಾಗಿರೋದು. ಅದನ್ನ ಸೇವ್ ಮಾಡ್ಬೇಕು ಅಂತಲೇ ಅಭಿನಯ ಕೂಲಿಯವರಾಗಿ ಬಂದಿದ್ದು. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಇದನ್ನೆಲ್ಲ ರೂಮಲ್ಲಿ ಜಂಪ್ ಮಾಡ್ಬಿಡಿ. ಓಕೆ ಮಗನೇ, ಗಂಡು ಸಾಗಿ ಹೊಳ್ತೀಯಲ್ಲ, ನಾಚಿಕೆ ಆಗಲ್ವೇನೋ ನಿನ್ ಜನ್ಮಕ್ಕೆ? ಏ ಪಾಂಡ್ರಂಗ, ಏನೋ ಇದು? ಏಯ್, ನಿಮ್ಮಮ್ಮ ಹೇಳಿದ ಮಾತು ಕೇಳಿ ನನ್ಗೆ ಎಷ್ಟು ಖುಷಿ ಆಗ್ಬಿಟ್ಟಿದ್ ಗೊತ್ತಾ? ಮುಂದಿನ ವರ್ಷ ನಾನು ಮಾಮ ಆಗ್ತೀನಿ ಅನ್ಕೊಂಡಿದ್ದೆ. ಹೋಮ ಸ್ಟೇಜ್ಗೆ ಹೋಗ್ಬಿಟ್ಟಿದ್ಯಲ್ಲೋ. ಗಂಡು ಗಲಿ ವಂಶದ ಕಟ್ಟ ಕಡೆ ದುಡ್ಡು ನೀನು ಕೂಲಿ ಅವ್ನು ಆಗ್ಬಿಟ್ಟಿದ್ಯಲ್ಲೇ. ಬಂದಿದ್ದೀಯಾ? ಒಂದ್ 4 ಬುದ್ಧಿ ಮಾತು ಹೇಳ್ಬಿಟ್ಟು. ಏನ್ ಯಜಮಾನ್ರೆ, ಇದ್ರಲ್ಲಿ ನಂದಿ ಯಾವುದು? ಇವೆಲ್ಲ ಅವರು ಕಡೆ, ಇದರಲ್ಲಿ ನಿಂದು ಯಾವುದು ಇಲ್ಲ. ತೆಪ್ಪಗೆ ಇಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲಾಂದ್ರೆ ಇದರಿಂದನೇ ಹೊರಸಾಯ್ತು. ನೀನು ಗಂಡು ಗಲಿ ವಂಶದ ಬೀರ. ಎದೆ ಸೆಟ್ಟಿಸ್ಕೊಂಡು ನಿಂತ್ಕೋಬೇಕು. ಏನಾಯ್ತಾ? ಅದು ಇಷ್ಟೊತ್ತು ಮಣಬಾರ ಬತ್ಕೊಂಡ್ ಬಂದಲ್ಲಪ್ಪ. ಏನು ಸಡ್ಸಕ್ ಆಗ್ತಾ ಇಲ್ಲ ಕಣ. ನನ್ ಮಾತು ಕೇಳೋ, ನೀನು ಒಂದು ದಿನದ ಮಟ್ಟಕ್ಕಾದ್ರೂ ಗಂಡ್ಸಾಗ್ಬೇಕು. ಗಂಡನ ಆಚರಣೆ ಮಾಡ್ಬೇಕು. ಬೆಳ್ಳೆ ಇದೆ ಕಣ, ಇದರಲ್ಲಿ ಏನೋ ಇದೆ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳು. ನಾಳೆ ಇಂಟರ್ನ್ಯಾಷನಲ್ ಹಸ್ಬೆಂಡ್ಸ್ ಡೇ. ಒಂದ್ ಕೆಲಸ ಮಾಡು, ನಿನ್ ಹೆಂಡತಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಮಾಡ್ಬೇಡ ಅವನ್ನ. ಇನ್ನು ನನಗೆ ಸಮಾನಾರು ಯಾರಲ್ಲೇ ಗಂಡ್ಸಾಗಿಲ್ಲ ಬರಲ್ಲ ಬರಲ್ಲ. ಏನ್ ಬಾಬಾ ಇದಕ್ಕೆ ಗಂಡ್ಸಾಗ್ಬಿಟ್ಟಿದ್ರಾ? ಮತ್ತೆ ಮುಚ್ಚ ಬಾಯಿ, ನಾವು ಯಾವತ್ತಿದ್ರು ಗಂಡ್ಸೆ. ಗಂಡಸ್ತನ ಅನ್ನೋದು ಡ್ರೆಸ್ ಹಾಕೊಂಡ್ಬಿಟ್ರೆ ಬರೋದಿಲ್ಲ, ಅದಕ್ಕೆ ಗುಂಡಿಗೆ ಇರಬೇಕು. ಅಣ್ಣಯ್ಯ, ಈ ವೇಷದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಶಭಾಷ್ ಮಗನೇ, ನಮ್ಮ ವಂಶಕ್ಕೆ ಒಳ್ಳೆ ಕೀರ್ತಿ ತಂದೆ. ಇವತ್ತು ನಿನ್ನ ತಂದೆ ಬದುಕಿದ್ದರೆ ನಿನ್ನನ್ನು ನೋಡಿ ಎಷ್ಟು ಸಂತೋಷ ಪಡುತ್ತಿದ್ದನು. ನಿನ್ನ ಲೆಕ್ಕ ಮುದ್ದಾಗಿ ಬಿಟ್ಟಿದ್ರು. ಹೋಗ್ಲಿ, ನೀನು ಬದುಕಿದೆಯಲ್ಲ. ಇವತ್ತು ನಾನು ಗಂಡನ ದಿನಾಚರಣೆ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಕಡೆಯವರೆಗೂ ನೀನು ಗಂಡಸಾಗೆ ಉಳಿದಿರು. ವರ್ಷ ಆದ್ಮೇಲೆ ಈ ತರ ಆಶೀರ್ವಾದ ಮಾಡ್ತಾ ಇದೆಯಲ್ಲ, ನಿನ್ ಜನ್ಮಕ್ಕೆ ನಾಚಿ ಆಗಲ್ಲ. ಏನು ಮಾಡಬೇಕಲ್ಲ, ನಾನು ನಿನ್ನನ್ನು ಹೆತ್ತಾಗ ನೀನು ಗಂಡಾಗೇ ಇದ್ದೆ. ಯಾವತ್ತು ಆ ತಾಟ್ಕಿತ್ತಿ ಕೈ ಹಿಡಿದೆಯೋ ಆವತ್ತಿಂದ ಹೆಣ್ಣಾಗ್ಬಿಟ್ಟೆ. ಯೋಚನೆ ಮಾಡಬೇಡ, ಇವತ್ತಿನಿಂದ ನೀನು ಮತ್ತೆ ಗಂಡಸು. ಏನೇ ಯಜಮಾನ್ರೆ, ಈ ಬಾಳೆಗಾರಿ ವೇಷದಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರೆ ಗೊತ್ತಾ? ಏನು ರೋಷ, ಏನೋ ಆವೇಶ, ಏನೋ ಆಕ್ರೋಶ. ಎಲ್ಲ ಪರ್ಫೆಕ್ಟ್ ತಾನೆ? ಅಲ್ಲಲ್ಲಿ ಮಾತ್ರ ಪರ್ಫೆಕ್ಟ್. ಏನು ನಿನ್ನ ಮಾತ್ರ ಗೂಢಾರ್ಥ. ಒಬ್ಬ ಗಂಡು ಹೀರೋ ಅನ್ನಿಸ್ಕೋಬೇಕಾದ್ರೆ ಪಕ್ಕದಲ್ಲಿ ಒಂದು ಹೆಣ್ಣಿರ್ಬೇಕು, ಆಗ್ಲೇ ಗಂಡ್ಸ್ಗೂ ಒಂದ್ ಬೆಲೆ. ಅತ್ತ ತಾನೆ ಕರ್ಸ್ತಿ ನೋಡಿ ಈಗ ಹೀರೋಯಿನ್ನ. ಗಂಡ್ಸಾಗಿದ್ರೆ ಬಾರಿ ಇಲ್ಲಿ. ಜಾಜಿ ಅಂತ ಏಕೋಚನದಲ್ಲಿ ಕರಿಬೇಡ್ರಿ, ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಮಾತಾಡಿಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ, ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಇನ್ನು ನನಗೆ ಸಮನವರು. ಇವತ್ತಿನಿಂದ ಏನ್ ಬಂತು? ಈ ಕ್ಷಣದಿಂದ ನಾನು ಹಂಗಿರಲ್ಲ ಕಣಲ್ಲೇ. ನಾನು ಇವತ್ತು ಗಂಡನ ದಿನಾಚರಣೆ ಆಚರಿಸ್ಕೋಬೇಕು ಅಂತ ಇದ್ದೀನಿ. ಮರ್ಯಾದೆಯಿಂದ ನನ್ನ ಪಾದಕ್ಕೆ ಎರಗಿ ನಮಸ್ಕರಿಸಿ ಕೂಡಲೇ ಅಡಿಗೆ ಮನೆಗೆ ಹೋಗಿ ಮುಲ್ಪಾನವನ್ನು ತಂದು ಎಲ್ಲರ ಸಮ್ಮುಖದಲ್ಲಿ ನನಗೆ ಘಟನೆ ಕುಡಿಸು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಇವತ್ತು ಗಂಡನ ದಿನಾಚರಣೆ ಆಚರಿಸ್ಕೋಬೇಕು ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾವ ನನ್ನ ಮಗ ನನಗೆ ಏನು ಹೇಳೋದು? ನನಗೆ ಮೂಡ್ ಬಂತು, ನಾನು ಆಚರಿಸ್ಕೊತಿದ್ದೀನಿ. ನೋಡು, ಈಗಿಂದಿದ್ಲೇ ನನ್ನ ಪಾದಕ್ಕೆ ಎರಗು, ಇಲ್ಲದಿದ್ದರೆ ಈ ಕತ್ತಿಯಿಂದ ನಿನ್ನ ಕೊರಳನ್ನು ಕರಕರನೆ ಕೊಯ್ದು ಹಾಕಿ ಬಿಡ್ಬೇಕು. ಅದು ಬಿಟ್ಲ ಯಾವ್ದೋ ನಾಟಕ ಕಂಪನಿ ಡೈಲಾಗ್ ಹೊಡಿತಾ ಇದಾರೆ, ತಗೊಂಡೋಗ ಆಚೆ ಬಿಸಾಕಿ, ಬುದ್ಧಿ ಬರುತ್ತೆ. ಎಲ್ಲ ಕುನ್ನಿಗಳ ನನ್ನನ್ನು ತೆಗೆದುಕೊಂಡು ಹೋಗಿ ಆಚೆ ಬಿಸಾಕಿವೇನೋ. ಗಂಡಸಾದ್ರೆ ಎತ್ತಿ ನೋಡೋಣ ಈ ಗಂಡಸನ್ನು. ನಿನ್ನ ಮಾತು ಕಟ್ಕೊಂಡು ನಾನು ಎತ್ತಬಾರ್ದು ಅವತಾರನೆಲ್ಲ ಎತ್ಬಿಟ್ನಲ್ಲ. ಮನೆ ಮುಂದೆ ಎದ್ರಕೊಳ್ಳೇ ಇಲ್ಲ ಕಣ. ಆ ದಂಡ ಪಿಂಡುಗಳು ಒಳ್ಳೆ ನಾಯ್ಕೊನಿ ಎತ್ಕೊಂಡಂಗೆ ನಾನು ಕತ್ತಿ ಕೈಯಾಗಿ ಎತ್ಕೊಂಡು ಆಚೆ ಬಿಟ್ಬಿಟ್ಟೆ. ನಿನ್ ಗಂಡ್ಸು ಅಂತ ಹೇಳೋದಲ್ವೇನಾ? ಸುಮ್ಮನೆ ಇರಲೇ, ಅದನ್ನ ಎಸ್ಟಾಬ್ಲಿಷ್ ಮಾಡಕ್ ಹೋಗಿದ್ಕೆ ನನಗೆ ಈ ದುರ್ಗತಿ ಬಂದಿತ್ತು. ನಾನು ಹೇಳಿದಾಗೆ ನೀನು ಪಾಳೆಗಾರ ವೇಷ ಹಾಕೊಂಡು ಹೋಗಿದ್ಯಾ? ಬರೀ ವೇಷ ಏನೋ ಬಂತು, ಈ ಮೀಸೆನ ಹಂಗಂಗೆ ಮೇಲೆ ತಿರ್ಸ್ಬಿಟ್ಟಿದೆ ಕಣ. ಮೀಸೆ ಮುಟ್ಕೊಂಡ್ರೆ ಸಾಕು, ಕಾರಿಗೆ ಕೈಗೆತ್ಬಿಡೋದು. ಪಾಂಡ್ರಂಗ,
ಅವ್ರು ನಿನ್ನ ಕೆಣಕ್ ಬಿಟ್ಟಿದ್ದಾರೆ, ಕೆಣಕ್ಬಾರ್ದಾಗಿತ್ತು. ಒಂದು ನಾಗರಹಾವನ್ ಕೆಣಕಿದ್ರೇನೆ 12 ವರ್ಷ ಆದ್ರೂ ಪರವಾಗಿಲ್ಲ, ಅದು ಕಾದಿದ್ದು ಸೇರಿ ತಿರ್ಸ್ಕೊಳುತ್ತೆ. ಅಂತದ್ರಲ್ಲಿ ನಮ್ಮ ಮನುಷ್ಯ ಕಣೋ 100 ವರ್ಷ ಆಯ್ತದೆ, ವರ್ಷನೂ ತಿರುಗಿ ಬೀಳ. ಈ ಸಲ ನಾನು ತಿರುಗಿ ಬಿದ್ದೆ. ತಿರುಗಿ ಬೀಳೋದಕ್ಕೆ ಸ್ವಲ್ಪ ಧೈರ್ಯ ಸಾಲ್ದು ಕಣ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಧೈರ್ಯ ಬರಕ್ಕೆ ಅಂತಾನೆ ನಮ್ ಜನ ಒಂದು ಟಾಣಿಕ್ ಕಂಡಿಡ್ಕೊಂಡವ್ರೆ. ಅಂದ್ರೆ ನೀವೀಗ ನಮ್ಮನ್ನ ಕುಡಿ ಅಂತ ಹೇಳ್ತಾ ಇದ್ರ? ನೀನೇನ್ ಕುಡಿ ಬೇಡವಾ, ಸುಮ್ಮನೆ ಮೈ ಮೇಲೆಲ್ಲ ಚೆಲ್ಕೊಂಡು ಹೋಗು. ಅದ್ರ ವಾಸನೆಗೆ ನಿನಗೆ ಕಿಕ್ ಬರುತ್ತೆ, ಆಮೇಲೆ ನೀನು ಮಾತಾಡ್ಬೇಡ, ಅದು ಮಾತಾಡ್ಸುತ್ತೆ. ಈಗ ನಾನು ಚೆಲ್ಕತ್ತೀನಿ, ಆದ್ರೂ ಸ್ವಲ್ಪ ಕಿಕ್ ಬರ್ಲಿಲ್ಲ ಅಂದ್ರೆ? ಕಿಕ್ ಬರ್ಲಿಲ್ಲ ಅಂದ್ರೆ ಮೈ ಮೇಲೆ ಸುರ್ಕೊಳ್ಳೋದ್ರ ಬದಲು ಹೊಟ್ಟೆಗೆ ಸುರ್ಕೊಂಡ್ಬಿಡು. ಗುಂಡಿನ ಮತ್ತೆ ಗಮ್ಮತ್ತು, ಅಲ್ದೆ ಮಿರ್ರೆ ಆಪತ್ತು, ಹುಡುಕಲಿಗೆ ರೋದು ನೀಯತ್ತು, ಅದೇ ಬಾರ್ಲಿ ಗಮ್ಮತ್ತು. ಏನು ಯಜಮಾನ್ರೆ ಕುಡ್ಕೊಂಡ್ ಬಂದಿದ್ದೀರಾ? ಯಾವಳಲ್ಲೇ ನೀನು? ನಾನು ನಿಮ್ ಧರ್ಮಜನಲ್ಲಿ. ಯಾವಳು? ಅಲ್ಲಲ್ಲೇ ಮನೆಯಲ್ಲೇ ಗಂಡನ ದಿನಾಚರಣೆ ಮಾಡಿ ಅಂದ್ರೆ ನನ್ನನ್ನೇ ಆಚಕಾಗ್ತೇನೆ. ಇವತ್ತು ಬಾಡಿ ಚುಟ್ಟಿ ಸಾಕ್ಬಿಡ್ತೀನಿ. ಗಬ್ಬು ವಾಸನೆ ಬರ್ತಾ ಇದೆ. ಅಲ್ಲೇ ನಾವು ದುಡ್ಡು ಕೊಟ್ಟು ಕುಡ್ಕೊಂಡ್ ಬಂದಿದೀವಮ್ಮ. ನನ್ನ ಮನೆಯಿಂದ ಆಚೆ ಹಾಕ್ತಾರೆ ಯಾರು? ಏನಾಗಿದೆ ನಿಮ್ಗೆ? ನಮ್ಗೇನಿಲ್ಲ, ದೊಡ್ಡ ನಾವು ಚೆನ್ನಾಗಿ ಒಟ್ಟು ಒಂದ್ಸಲ ಕಂಡ್ಬಿಟ್ಟು ನೋಡ್ರ. ಇವ್ರ ಮೇಲೆ ಕೆಂಪು, ಕೆಳಗಡೆ ಕರ್ರಿ. ಇವ್ರ ಮೇಲೆ ಗಿಣಿ ಕಂಡ್ರ, ಕೆಳಗಡೆ ಗಿಣಿ ಕೆಂಪಿಗಿರೋದು ಹಸಿರಿಗಿರುತ್ತೆ. ಅಮ್ಮ ಯಾವ ಗಿಣಿ ನಿಂತ ಕಣ. ಅದ್ರ ಮುಟ್ಟಿ ನೋಡೋಣ, ಕೆಂಪಿಗಿದ ಗೊತ್ತಲ್ಲ, ಕೆಂಪಿಗಿಲ್ಲ ಗಿಣಿ ಕೆಂಪಿಗಿದ. ಕಟ್ಬಿಟ್ರ ಗಂಡನ್ನ ಆಚೆ ಹಾಕ್ಬಿಟ್ರ ನೀವು. ಗಂಡನ ತರ ನೋಡ್ಕೊಳ್ತೆ ನೀವು, ಇನ್ಯಾರ್ರಿ ಗಂಡನ ತರ ನೋಡ್ಕೊಳ್ತಾರ ನೀವು? ಕಮನ್ ಪ್ರಶ್ನೆ ಒಂದು ಕಣ ಇದು. ಮೀನಿಂಗ್ ನಾನ್ ಸೈನ್ಸ್ ಮಾಡ್ಕೊಂಡ್ರಿ ಇವರು. ಯಾರು ಸುಡುಗಾಡು ಕಿತ್ತೋಗಿರೋ ಮಹಿಳಾ ಸೇವಾ ಸಮಾಜ ಸಂಘ ಅಂತ ಕಣ್ಣಿನ ಸೇವೆ ಮಾಡಿಸ್ಬಿಟ್ಬಿಟ್ಟು ಅವು ಯಾವ ಕಥೆಗಳು ಟ್ಯಾಂಕ್ಗಳು ಅದು ಸೇವೆ ಮಾಡ್ತೀನಿ ಅಂತಲ್ಲ. ಗಂಡಿಲ್ಲ ಶ್ರೀರಾಮ ರಾಮ ರಾಮ ಶ್ರೀರಾಮ ಅಂತ ಗಂಡನ ಆಚೆಗೆ ಶ್ರೀರಾಮ. ಕುಡ್ಕೊಂಡ್ ಬಂದು ಈ ರೀತಿ ಎಲ್ಲ ಟಾಕ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಏನೇ ಯಜಮಾನ್ರೆ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಬರ್ತಾ ನಿಮ್ ಹೆಂಡ್ರು ಜಗಮಂಡಿ ಆಗ್ಬಿಟ್ಟಿದ್ದಾರೆ. ಅಂತ ಹೇಳಿ ಲೇ ಚಂಪ, ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಏನ್ ನೋಡ್ತಾ ಕೂತಿದ್ರ? ಅಭಿನ ಹೇಳ್ಕೊಂಡು ಹೋಗಿ ರೂಮಲ್ಲಿ ಲಾಕ್ ಮಾಡ್ರೋ. ಖಂಡಿತಾಗಿದ್ರು ನನ್ನ ಎತ್ತ ಪದಪ್ಪ ಬಿಟ್ಟಪ್ಪ. ನಿಮಗೋಸ್ಕರ ಅಂತ ನಾನು ಅಲ್ಲಿಂದ ಇಲ್ಲಿಗೆ ಜ್ಯೂಸ್ನ ಪಾರ್ಸಲ್ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನನ್ನೇ ಹೊಡಿಯಕ್ ಬರ್ತಿರಲ್ರ. ಇದು ಅದಲ್ವಾ? ಯಾವನ್ ಕುಡಿತಿರಲ್ಲ, ಬೇಕಾದ್ರೆ ಕುಡಿದು ನೋಡ್ರ ನೀವೇ. ಒಂಥರ ಚೆನ್ನಾಗಿದೆ ಕಣ, ಕುಡಿಯೋ. ಫುಲ್ ನಿಮ್ಗೆ ಯಾಕಂದ್ರ ಅದೇ ಮಾಡ್ಬಿಡ್ರ ಹೊಳಿ ಅಂದ್ರೆ ಯಾರು ನೀನು? ಮಕ್ಕಳ ನನ್ನೇ ಹೊಡಿತೀರಲ್ರ. ನನ್ನ ಮಗ ಇಷ್ಟೊಂದು ಗಲಾಟೆ ಮಾಡ್ತಿದ್ದಾನೆ. ಪದ್ದು ಬಿಟ್ಲ ನಮ್ಮ ಯಜಮಾನ್ರು ನಾ ರೂಮ್ಗೆ ತಕೊಂಡು ಹೋಗಿ ಹೊಡಿತಿದ್ದಾರೆ ಅನ್ಸುತ್ತೆ. ಕೇಳ್ತಾ ಇಲ್ವಾ? ನಡಿ ನೋಡೋಣ. ಅಯ್ಯೋ, ನೀವು ಬಂದಿದ್ದಕ್ಕೆ ನಾನು ಕಷ್ಟ ಮಾಡಿದೆ. ಇವರಿಬ್ಬರಿಗೂ ಚೆನ್ನಾಗಿ ಕುಡಿಸಿ ನನ್ನ ಮಗನ ಹೊಡಿಸಿದ್ಯಲ್ಲ, ನಾಚಿಕೆ ಆಗಲ್ಲ? ಆಕ್ಚುಲಿ ಕುಡ್ತಿದ್ದು ಹಬಿ ಇವ್ರಿಬ್ರಲ್ಲ. ಯಾಕ್ರಿ ಅಷ್ಟೊಂದು ಸುಳ್ಳು ಹೇಳ್ತಾ ಇದ್ರ? ಮಾತ್ರ ಸಂಗಮ್ಮ, ನಾನು ಕುಡ್ತಿದ್ದೀನಿ ಅಂತ ಒಂದ್ಸಲ ನೀವೇ ಚೆಕ್ ಮಾಡಿ ನೋಡಿ. ಅವತ್ತೇ ಬರ್ತಿದ್ಯಾ? ಚೆಕ್ ಮಾಡಿ ನೋಡಿ. ಏನಪ್ಪ ಬನ್ನಿ ಇಲ್ಲಿ. ಯಾವ ನೀನು? ಕುಡಿಯೋದು ಕೂಡ ಬಂದು ಮತ್ತೆ ನನ್ನ ಮೇಲೆ ಆಪತ್ತ ಬರುತ್ತೇನಪ್ಪ. ಯಜಮಾನ್ರನ್ನ ಸರಿಯಾಗಿ ನೋಡ್ಕೊಳ್ಳೋಂಗಿದ್ರೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನನಗ್ ಬಿಟ್ಕೊಡಿ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ. ಅಭಿ ಎಲ್ಲೆಲ್ಲಿ ಪೇನ್ ಆಗ್ತಾ ಇದೆ? ಅಯ್ಯೋ
ಪೇನ್ ಆಗ್ತಾ ಇದೆ ಕಣ್ರಿ, ಎಲ್ಲಿ ಪೇನ್ ಆಗ್ತಾ ಇದೆ ಅಂತ ಹೆಂಗೆ ಹೇಳಿ? ಇಲ್ಲಿ ಪೇನ್ ಆಗ್ತಿದ್ಯಾ? ಹ್ಞೂನ್ರಿ. ಇಲ್ಲಿ ಅಲ್ಲ ರೀ, ಇಲ್ಲಿ ಏನಾಯ್ತು? ಅದು ಸಿಕ್ಕಾಪಟ್ಟೆ ನೋವು ಆಗ್ತಾ ಇದೆ ಕಣ್ರಿ. ಹೌದಾ? ಬನ್ನಿ ನಾನು ವಾಕ್ ಮಾಡ್ತೀನಿ, ಅವಾಗೆಲ್ಲ ಪೇನ್ ಹೋಗುತ್ತೆ. ಕಾಲಿಗೆ ಸೆಕೆ ಆಗ್ತಲ್ಲ, ಇನ್ನು ಎಲ್ಲಿಂದ ವಾಕ್ ಮಾಡಲಿ? ನಾನು ಹೆಲ್ಪ್ ಮಾಡ್ತೀನಿ, ಬನ್ನಿ. ಅದಿ ಈಗ ಹೇಗಿದೆ ಪೇನು? ಅದು ನೀವು ವಾಕ್ ಮಾಡಿಸ್ತಾ ಇದ್ದೀರಲ್ವಾ, ಸ್ವಲ್ಪ ಪರವಾಗಿಲ್ಲ ಕಣ್ರಿ. ಹೌದಾ? ಈಗ ಪೂರ್ತಿ ಪೇನ್ ಹೋಗಿಸ್ತೀನಿ ನೋಡಿ. ಏನೋ ಗಂಡು ಗಲಿ ಹೊಂಟದ ಕಟ್ಟ ಕಡೆ ತುಂಡು ಮನೆಯಿಂದ ಯಾರು ಆಚೆ ತಗ್ಬಿಟ್ಟಾರ? ಬೇಡ ಮಕ್ ಕೊಡ್ಬಿಡ್ತೀನಿ ಕಣ. ನೀನು ಕೊಟ್ಟಿರ್ತಕ್ಕಂಥ ಐಡಿಯಾಗಳು ಜೀವನದಲ್ಲಿ ಒಂದೇ ಒಂದ್ಸಲ ನಾದ್ರೂ ವರ್ಕೌಟ್ ಆಗಿದಾವೆ. ಯಾಕೋ ಇಂತ ಸೋಪ್ ಐಡಿಯಾ ಕೊಡ್ತೀಯಾ? ನಮ್ಮ ಮೆಂಟ್ರೆ ನಮ್ಮನ್ನ ಕತ್ತರದ ಆಚೆ ತೊಳ್ಬಿಟ್ರ. ಈ ಅನ್ಯಾಯನ ಸುಮ್ಮನೆ ಬಿಡ್ಬಾರ್ದು ಕಣೋ, ಪ್ರತಿಭಟಿಸ್ಬೇಕು ನಾವು. ನೀನು ಈ ವಿಷಯನ ಲೋಕಕ್ಕೆಲ್ಲ ಹೇಳು. ಏನು ಹಂಗಂತ ಮನೆಗೆ ಹೋಗಿ ಕದ ತಟ್ಟಿ ನನ್ನ ಮೇಲೆ ಹಿಂಗಿಂಗ್ ಆಗಿದೆಯಪ್ಪ ಅಂತ ಎಲ್ಲ ಹೇಳ್ಕೊಂಡು ಕುತ್ಕೊಳ್ಳೇನು? ಇಲ್ಲ ಕಣ, ನಾನು TV 10 ಅವ್ರನ್ನ ಕರೆಸ್ತೀನಿ. ಅವ್ರ ಮುಂದೆ ನಿನ್ ವಿಷಯನೆಲ್ಲ ತೋರ್ಕೊಳಪ್ಪ. ನೀನು ಬೇಡ ಬೇಡ ಅಂದ್ರೆ ಅವರೇ ಮನೆಗೂ ತಲುಪಿಸ್ತಾರೆ. ಪ್ರಿಯ ವೀಕ್ಷಕರೇ, ಗಂಡಸರ ದಿನಾಚರಣೆಯನ್ನು ಪಾಂಡುರಂಗ ಅವರು ಇದೀಗ ಪ್ರಾರಂಭ ಮಾಡಿದ್ದಾರೆ. ಗಂಡಸರು ಗಂಡಸರಾಗಿ ಬದುಕಬೇಕು, ಮನೆಯಲ್ಲಿ ಎಲ್ಲರ ಮೇಲೂ ಅಧಿಕಾರ ಚಲಾಯಿಸಬೇಕು ಎಂಬ ಉದ್ದೇಶದಿಂದ ಹೆಂಡತಿಯಿಂದ ಗಂಡನಿಗೆ ಏನೇನು ತೊಂದರೆ ಆಗ್ತಿದೆ ಅಂತ ಹೇಳಿ ಇವ್ರ ಬಾಯಿನೇ ಕೇಳಿ ತಿಳ್ಕೊಳ್ಳ ಬನ್ನಿ. ಪಾಂಡುರಂಗ ಅವರೇ ನಮಸ್ಕಾರ. ಕ್ಯಾಮ್ರಾ ಆನ್ ಇದೆ, ರೀಲ್ ಕಡಿಮೆ ಇದೆ, ನಿಮ್ ಗೋಲ್ ಏನು ಅಂತ ತೋಡ್ಕೊಳ್ಳಿ. ಒಂದ್ ಸಲ್ಕೆ ಗುದ್ಲಿ ಕೊಟ್ಬಿಡ, ತೋಡ್ಬಿಡ್ತೀನಿ. ಪ್ರಿಯ ವೀಕ್ಷಕರೇ, ಪ್ರಪಂಚದಾದ್ಯಂತ ಈ ಹೆಂಡತಿಯರು ಗಂಡನಿಗೆ ಸಿಕ್ಕಾಪಟ್ಟೆ ಕಿರುಕುಳನ ಕೊಡ್ತಾ ಇದ್ದಾರೆ. ಈ ಹೆಂಡತಿಯರು ಕಿರುಕುಳವನ್ನು ಕೊಡಬಾರದು ಅನ್ನೋ ಉದ್ದೇಶದಿಂದಲೇ ನಾನು ವರ್ಲ್ಡ್ ಗಂಡಂತರ ದಿನಾಚರಣೆಯನ್ನ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಅಂದ್ರೆ ಪಾಂಡುರಂಗ ಗಂಡಗಲ್ಲಿ ಅದೆತ್ತಿದ್ರದು ಇಲ್ಲಿ ಮುಖ್ಯವಾಗಿ ನಿಂತ್ಕೊಂಡು ಇದನ್ನ ಪ್ರಾರಂಭ ಮಾಡಿದ್ದೀನಿ. ಇದ್ರ ವಿರುದ್ಧ ನಾನು ಸಿಡಿದೆದ್ದೀನಿ. ನೀನಮ್ಮ ಹೊಡ್ತಿದ್ದು, ಯಾಕಮ್ಮ ಹೊಡ್ತೆ? ಇನ್ನೇನಪ್ಪ ಮಧ್ಯಾಹ್ನ ಈ ತರ ನಿದ್ದೆ ಹೊಡಿತಿದ್ರ? ನಾಚಿಕೆ ಆಗಲ್ಲ? ಚಿತ್ರ ತಿಂದ್ರೆ ನಿದ್ದೆ ಬರ್ದೇ ಇರುತ್ತೆ. ಒಂದೇ ನಿಮಿಷ ಅಕ್ಸೆಪ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಅಕ್ಕೆ, TV 10 ಅವ್ರ ಮುಂದೆ ಅಣ್ಣ ನಿಮ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾನೆ. ಮೈಸೂರು ಬಿಟ್ಟಲ್ಲಿ ಮುಟ್ಟಿ ಎಮ್ಮೆ. ನನ್ನ ಹೆಸರು ಪದ್ದು ಪದ್ಮನಾಭ ಅಂತ. ನನಗೆ ಮದುವೆ ಆಗೋದು ಮುಂದೆ ಕೂಡ ಆಗಿಲ್ಲ. ಅವಕಾಶ ಮಾಡ್ಕೊಡಲ್ಲ. ಗಂಡಂದಿರ ದಿನಾಚರಣೆ ಆಚರಿಸಕ್ ಹೊರಟ ಪಾಂಡುರಂಗ ಅವ್ರ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಪಾಂಡುರಂಗ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚಂಪಾ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹೆಂಡತಿ ಅನ್ನೋದನ್ನ ಮರೆತು ಈ 2 ಆಳುಗಳನ್ನ ಚೂ ಬಿಟ್ಟು ನಮ್ಮ ಯಜಮಾನ್ರೆ ಚೆನ್ನಾಗಿ ಹೊಡೆಸಿದ್ದು ಅಲ್ಲದೆ ಮನೆಯಿಂದ ಆಚೆ 2 ಸತಿ ತಪ್ಪಿದ್ದಾರೆ. ಜೋರಾಗಿ ಹೇಳ್ಬೇಕು. ವೀಕ್ಷಕರೇ, 2 ಸಲ ತಪ್ಪಿದ್ದಾರೆ. ಆ 2 ದಯವಿಟ್ಟು ರೆಟ್ಟಿಂಕಲ್ ಅಂಡರ್ಲೈನ್ ಮಾಡ್ತಾರೆ. ಈ ಹೆಂಡತಿ ದಬ್ಬಾಳಿಕೆಗೆ ಸಿಕ್ಕಿ ನನ್ನ ಮಗ ನನಗೆ ಹೋಗಿದ್ದಾನೆ. ಮುಂಚೆ ನನ್ನ ಮಗ ತಗಲ್ತಲ ಇದ್ದ, ಈಗ ಫುಲ್ ಮಲ್ಕಲ ಆಗ್ಬಿಟ್ಟಿದ್ದಾನೆ. ನಮ್ಮ ಅಣ್ಣನ ಬಗ್ಗೆ ಇಷ್ಟೆಲ್ಲ ನಡೀತಿದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಇದು ತಪ್ಪು ಅಂತ ಹೇಳಿ. ಅಯ್ಯೋ ಹೌದು, ನಮ್ ಜಾಜತ್ಗೆ ಮಾಡಿದ್ದು ಅಕ್ಷಮ್ಯ ಅಪರಾಧ, ಮಾಡಿದ ತಪ್ಪು. ಹೆಂಡತಿ ದೌರ್ಜನ್ಯಕ್ಕೆ ನಲಿಗೆ ಹೋಗಿದ್ದ ಪಾಂಡುರಂಗ ಅವರು ಮೊಟ್ಟ ಮೊದಲ ಬಾರಿಗೆ ಸಿಡಿದೆದ್ದಿದ್ದಾರೆ. ಆದ್ರಿಂದ ಗಂಡಂದಿರ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಇದ್ದಾರೆ. ಅಯ್ಯೋ, ನೀವೇ ಬರ್ಲಿಕ್ಕೆ ಹೋಗಿದ್ರಿ? ಬರ್ಬಾರ್ದಿತ್ತ? ಅದು ಪದೇ ಪದೇ ವೀಕ್ಷಕರಿಗೆ ನನ್ನ ಮುಖ ಕಾಣಿಸಿದ್ರೆ ಅವ್ರಿಗೆ ನನ್ನ ಮೇಲೆ ಕನಿಕರ ಬರುತ್ತೇನೋ ಅಂತ ಬಂದ್ಬಿಟ್ಟೆ. ಅದು ವೀಕ್ಷಕರೇ, ದಮನಕ್ಕೆ ಒಳಗಾಕಿರ್ತಕ್ಕಂಥ ವ್ಯಕ್ತಿ ನಾನೇನೆ. ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಬೇಕು. ಗಂಡಂದಿರ ದಿನಾಚರಣೆ ಆಚರಿಸಬೇಕು ಅನ್ನೋ ಹಾಗಿದ್ರೆ ಎಸ್ ಅಂತ, ಬೇಡ ಅನ್ನೋ ಹಾಗಿದ್ರೆ ನೋ ಅಂತ ಟೈಪ್ ಮಾಡಿ 502040 SMS ಮಾಡಿ. ಮಾಡೋದು ಮಾಡ್ತಾರೆ, ಎಷ್ಟೇ ಮಾಡಿ. ಅದು ಯಾವನ್ ಏನ್ ಮಾಡ್ತಾರೋ ನಾನು ನೋಡ್ತೀನಿ. ಕ್ಯಾಮ್ರಾ ಆಫ್ ಮಾಡಿ. ಟೇಪ್ ಮುಗ್ದೋಯ್ತಾ? ಬೆಳ್ಳುಳ್ಳಿ, ಇಷ್ಟೊಂದು ಜನ ಎಲ್ಲಿಂದ ಹಿಡ್ಕೊಂಬಂದು ಮನೆಯಲ್ಲಿ ದುಡ್ಡು ಬೇಕು ಅಂತ ಕೇಳಿದ್ರೆ ನನ್ನ ಹತ್ರ 20 ಪೈಸೆ ಕೂಡ ಇಲ್ಲ ಕಣ. ನಿನ್ನ ಹತ್ರ ಯಾವನ ಕಾಸು ಕೇಳ್ದ ಇವಾಗ? ಇವರೆಲ್ಲ ಹೆಂಡತಿಯಿಂದ ಶೋಷಣೆಗೆ ಒಳಗಾಗಿರೋರು, ನಿನಗೆ ಸಪೋರ್ಟ್ ಮಾಡಕ್ಕೆ ಅಂತ ಬಂದಿದ್ದಾರೆ. ಅದೇ ಯಾವ ಜನ್ಮದಲ್ಲಿ ನಾವು ನೀವು ಅಣ್ಣ ತಮ್ಮರಾಗಿ ಹುಟ್ಟಿದ್ವಿ ಏನೋ, ಈ ಜನ್ಮದಲ್ಲಿ ಋಣ ತೀರ್ಸ್ಬೇಕು ಅಂತ ಬಂದಿದ್ರಲ್ಲ, ನಿಮ್ಮೆಲ್ಲರಿಗೂ ನಮೋ ಕದ್ರಪ್ಪ. ಏನೋ ಎಲ್ಲ ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ಳಿ. ಸಾಕ್ಬಿಡಿ, ಟೇಪ್ ಫೋಟೋ ತಂದಿರ್ತಾರ ಅದು ನೋಡ್ರ ನಮ್ಮ ಸಪೋರ್ಟ್ ಎಷ್ಟೊಂದು ಜನ ಬಂದವ್ರೆ. ಪ್ರಿಯ ವೀಕ್ಷಕರೇ, ಗಂಡನ ದಿನಾಚರಣೆ
ಮಾಡಕ್ ಹೊರಟ ಪಾಂಡುರಂಗ ಅವ್ರ ಜೊತೆ ದೊಡ್ಡದೊಂದು ಗುಂಪೆ ಸೇರ್ಕೊಂಡಿದೆ. ಈ ಗುಂಪು ಸೇರ್ತಾ ಸೇರ್ತಾ ದೊಡ್ಡದೊಂದು ಆಂದೋಲನೆ ಮಾಡುತ್ತೆ. ಇದೇನ್ರಿ ಜಾಜಿ ಅವರೇ, ಪಾಂಡುರಂಗ ಅವ್ರದ್ದು ಹೊಸ ಅವತಾರ? ಇಂಟರ್ನ್ಯಾಷನಲ್ ಹಸ್ಬೆಂಡ್ಸ್ ಡೇನ ಸೆಲೆಬ್ರೇಟ್ ಮಾಡ್ಬೇಕಂತೆ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತಿಲ್ವಲ್ಲ, ಅದಕ್ಕೆ ಈ ಅವತಾರ. ಈ ತರ ಸುಮ್ನೆ ಬಿಡ್ಬಾರ್ದ್ರಿ, ಆಮೇಲೆ ನಾಳೆ ನಮ್ಮ ಯಜಮಾನ್ರು ನಮ್ಮ ಮೇಲೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಬರೀ ಅಲ್ಲಿರೋ ಗಂಡಸ್ರೆಲ್ಲ ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ ಹಸ್ಬೆಂಡ್ಸ್. ನಿಮಗ್ ಗೊತ್ತಿರೋರ್ಗೆ ನೀವು ಫೋನ್ ಮಾಡಿ, ನನಗೆ ಗೊತ್ತಿರೋಗೆ ನಾನು ಫೋನ್ ಮಾಡ್ತೀನಿ. ಚೆನ್ನಾಗಿ ಲೆಸನ್ ಟೀಚ್ ಮಾಡಿ. ಹಲೋ ಸಂಧ್ಯಾ, ದಿಸ್ ಇಸ್ ಜಾರ್ಜ್ ಜಂಬದಿನಿ ಸ್ಪೀಕಿಂಗ್. ಅಲ್ಲ ರೀ, ನಿಮ್ ಹಸ್ಬೆಂಡು ನನ್ನ ಮನೆ ಮುಂದೆ ಬಂದು ನನ್ನ ಹಬಿಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ವಿರುದ್ಧನೇ ಧಿಕ್ಕಾರ ಕೊಡ್ತಿದ್ದಾರೆ. ನೆನಪಿ ಫೋನ್ ಮಾಡಿದ್ದಾಳೆ. ಹೇಳಮ್ಮ ಹೇಳ. ಇಲ್ಲಮ್ಮ, ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ, ಸುಮ್ಮನೆ ನೋಡಕ್ ಬಂದೆ ಅಷ್ಟೇ. ಆಯ್ತಾಯ್ತು, ಬೇಗ ಬಂದ್ಬಿಡ್ತೀನಿ. ಸರಿ. ನನ್ನ ನೆನಪಿ ಫೋನ್ ಮಾಡೋಳೆ. ಹಲೋ, ಇಲ್ಲಪ್ಪ, ನಾನು ನೋಡಕ್ ಬಂದೆ, ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಪ್ಪ, ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಗಂಡನ ದಿನಾಚರಣೆ ಎಲ್ಲ ಆಚರಣೆಗೆ ತರಲೇಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲ ಏನ್ ಹೇಳ್ತೀರಾ? ಮೇಡಮ್ ಅವರೇ, ಈ ಗಂಡನ ದಿನಾಚರಣೆ ಅನ್ನೋದು ನಮ್ಮಲ್ಲಿ